ಜನಗಳೇ ಎಚ್ಚೆತ್ಕೊಳ್ಳಿ, ಜನಗಳೇ ನಿಮ್ಮನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ, ತುಂಬಾ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ, ಯೂಸ್ ಮಾಡ್ಕೊಂತಾರೆ ಜನ. ನಂದೆ ಹೆಂಗ್ ಯೂಸ್ ಮಾಡ್ಕೊಂತಾರೆ ನನಗೆ ಕರೆಕ್ಟಾಗಿ ಹೇಳ್ಬೇಕು. ಹೇಳು 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 ಸಾ. ಏನಿಲ್ಲ ಸಾ, ನೋಡಿ ಸಾ, ಸಭೆ ಮಾಡ್ತಾರೆ ಜನ ಬೇಕು, ಸಮಾರಂಭ ಮಾಡ್ತಾರೆ ಜನ ಬೇಕು, ಆಪಲ್ ಹಾರ ಮಾಡ್ತಾರೆ ಜನ ಬೇಕು ಹಾಕಕ್ಕೆ, ಹೂನಾರ ಮಾಡ್ತಾರೆ ಜನ ಬೇಕು ಹಾಕಕ್ಕೆ ಸರ್. ಅಷ್ಟೇ ಅಲ್ಲ ಸರ್, ಟಿ ವಿ ನೋಡ್ಬೇಕಾ ಜನ ಬೇಕು ಸರ್, ಮೊಬೈಲು ಸರ್, ಮೊಬೈಲಾಗಿ ಮಾತಾಡ್ಬೇಕಾ ಜನ ಬೇಕು ಸರ್. ಕರೆನ್ಸಿ ಸರ್ ತೆರಿಗೆ ಸರ್, ತೆರಿಗೆ ಇಲ್ದಂಗಿದ್ರೆ ಏನೂ ನಡೆಯಲ್ಲ ಸರ್, ತೆರಿಗೆ ಕೊಡೋಕ್ಕೆ ಜನ ಬೇಕು ಸರ್. ಜನಗಳನ್ನ ಆಟದ ಗೊಂಬೆಯಾಗಿ ಇಟ್ಕೊಂಡಿದ್ದಾರೆ ಸರ್, ಜನಗಳು ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ ಸರ್, ಕೀ ಕೊಟ್ಟಂಗೆ ಕೀ ಕೊಟ್ಟು ನಡೆಸ್ದಂಗೆಲ್ಲ ನಡೆಸ್ಕೊಂತಿದ್ದಾರೆ ಸರ್. ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ ಸರ್, ತುಂಬ ಬುದ್ಧಿವಂತರು ಸರ್, ಯೂಸ್ ಮಾಡ್ಕೊಂತಿದ್ದಾರೆ ಸರ್. ಈ ನನ್ನ ಮಗ ಏನೋ ಮಾರ್ಯ, ನಾನೇನೋ ಒಂಚೂರು ವಿಡಿಯೋ ಮಾಡ್ಕೊಂಡು ಜನ ಸರಿ ಇಲ್ಲ ಅಂತೇಳಿ ಜನಗಳಿಗೆ ಉಗ್ದಂಗೆ ಮಾಡಿ ನಾನೊಬ್ಬ ದೊಡ್ಡ ಸಮಾಜ ಸೇವಕ ಅಂತೇಳಿ ತೋರಿಸ್ಕೊಳೋಣ ಅಂತಿದ್ರೆ ಇವ್ನು ನನ್ನನ್ನೇ ಬಯಲು ಮಾಡ್ತಾನಲ್ಲ ಮಾರ್ಯ, ಇವನ್ನ ಮಾಡ್ತೀನಿ ತಡಿ. ಜನಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ, ಇದು ಅರ್ಥ ಆಗ್ತಾ ಇಲ್ಲ ಅಂತಾರೆ ಸರ್, ಜನಗಳಿಗೆ ಎಲ್ಲ ಅರ್ಥ ಆಗುತ್ತೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಯುವ ಸರ್ಕಾರವೇ ಪ್ರಜಾಪ್ರಭುತ್ವದ ಸರ್ಕಾರ. ಜನರ ಬೆಂಬಲವಿಲ್ಲದೆ ಯಾವ ನಾಯಕನೂ ಬೆಳೆಯೋದಿಲ್ಲ. ನಾಯಕ ದೊಡ್ಡವನಲ್ಲ, ಅವನನ್ನು ಬೆಳೆಸುವ ಜನರು ದೊಡ್ಡವರು. ಪ್ರಜಾಪ್ರಭುತ್ವದಲ್ಲಿ ಜನರೇ ಯಜಮಾನರು. ಜನರ ದುಡ್ಡಿನಿಂದ ಸರ್ಕಾರ ನಡೆಯುತ್ತದೆ. ಜನರೇ ನಾಯಕರಿಗೆ ಸಂಬಳ ಕೊಟ್ಟು ಸರ್ಕಾರ ನಡೆಸುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಜನರೇ ಯಜಮಾನರು. ಉತ್ತಮ ಪ್ರಜಾಕೀಯ ಪಕ್ಷ. ಪಕ್ಷ ನಿಮ್ಮದು, ಅಧಿಕಾರವು ನಿಮ್ಮದು. ಪ್ರಜಾಪ್ರಭುತ್ವದಲ್ಲಿ ಜನರೇ ಯಜಮಾನರು. ನಾಯಕರನ್ನು ನಂಬಿ ನಿರಾಶರಾಗಬೇಡಿ. ವಿಚಾರಕ್ಕೆ ಮತ ನೀಡಿ ನಿಮ್ಮ ಊರಿನ ಕೆಲಸ ಮಾಡುವ ಕಾರ್ಮಿಕರನ್ನು ನೇಮಿಸಿಕೊಳ್ಳಿ.